ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದಿನ ಒಂದೇ ರೀತಿ ಅನ್ನ ಸಾರು ತಿಂದು ಬೇಜಾರು ಅನಿಸಿದಾಗ ಈ ರೀತಿ ಸಿಂಪಲ್ ಆಗಿ ರುಚಿಯಾಗಿ ಮಾಡುವಂಥ ಪಾಲಕ್ ಕಿಚಡಿ ಒಂದ್ಸಲ ಮಾಡಿ ನೋಡಿ. ಇದನ್ನು ಮಾಡಲಿಕ್ಕೆ ಹೆಚ್ಚು ಸಮಯವೂ ಬೇಕಾಗಿಲ್ಲ. ಆರೋಗ್ಯಕ್ಕೂ ಕೂಡ ತುಂಬ ಉಪಯುಕ್ತವಾದ ರೆಸಿಪಿ. ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಇಷ್ಟ ಆಗೋ ರುಚಿ. ಇವತ್ತಿನ ರೆಸಿಪಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ಮೊದಲಿಗೆ ಅರ್ಧ ಕಪ್ಪು ಹೆಸರು ಬೇಳೆ ತಗೊಂಡಿದ್ದೇನೆ. ಹೆಸರು ಬೇಳೆಯನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಈ ಪಾಲಕ್ ಕಿಚಡಿ ಆರೋಗ್ಯಕ್ಕೆ ತಂಪು ಕೂಡ. ಹೆಸರು ಬೇಳೆ ತೊಳೆದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿದನ್ನು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಹೆಸರು ಬೇಳೆ ನೆನೆಯಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಗಿದೆ. ಇದರಲ್ಲಿರುವ ನೀರೆಲ್ಲ ತೆಗೆದು ಇಟ್ಟಿದ್ದೇನೆ. ಈಗ ಕುಕ್ಕರಿಗೆ 1 ಕಪ್ಪು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಬಾಸ್ಮತಿ ರೈಸ್ ಇಲ್ಲದಿದ್ದರೆ ಸೋನಾ ಮಸೂರಿ ರೈಸಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಈಗ ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಬಾಸ್ಮತಿ ರೈಸ್ ತೊಳೆದು ನೀರಲ್ಲಿ ನೆನೆಸಿಡಬೇಕಾಗಿಲ್ಲ, ತಕ್ಷಣ ಮಾಡಿಕೊಳ್ಳೋದು. ಬಾಸ್ಮತಿ ರೈಸ್ ತೊಳೆದ ನಂತರ ಅದರ ಜೊತೆನೇ ಈ ನೆನೆಸಿಟ್ಟ ಹೆಸರು ಬೇಳೆಯನ್ನು ಹಾಕಿಕೊಳ್ಬೇಕು. ಹಾಗೆ ಇದಕ್ಕೆ 2 ಕಪ್ಪು ನೀರನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಚಿಕ್ಕ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ, ಹಾಗಾಗಿ 2 ಕಪ್ಪು ನೀರು ಹಾಕಿದ್ದೇನೆ. ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಇಡೋದಾದರೆ 3 ಕಪ್ನಷ್ಟು ನೀರನ್ನು ಹಾಕಿಕೊಳ್ಬೋದು. ಈಗ ನೀರು ಹಾಕಿದ ನಂತರ ಇದಕ್ಕೆ ಒಂದಕ್ಕೊಂದು ಅಂಟದ ಹಾಗೆ ಇಲ್ಲಿ ಸ್ವಲ್ಪ ಇಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಕೂಡ ಹಾಕಿಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು 2 ವಿಸಲ್ ಬರೋ ತನಕ ಬೇಯಿಸಿಕೊಳ್ಬೇಕು. ಸ್ವಲ್ಪ ಅಂಟಾಗ್ತದಂತ ಅನಿಸಿದರೆ ಹೆಸರುಬೇಳೆ ಮತ್ತು ಬಾಸ್ಮತಿ ರೈಸ್ ಬೇರೆ ಬೇರೆಯಾಗಿ ಇದನ್ನು ಬೇಯಿಸಿಕೊಳ್ಬೋದು. ನಾನಿಲ್ಲಿ ಒಟ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ 2 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಿಸಿಕೊಳ್ಬೇಕು. ತುಂಬ ಮೆದುವಾಗಿದ್ದು ಬೇಯಬೇಕು. ಈಗ ಇದು ಸೈಡ್ಗೆ ಇರಲಿ. ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಈಗ ಪಾಲಕ್ ಸೊಪ್ಪನ್ನು ನೀರಿಗೆ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ತುಂಬ ಕುದಿಬೇಕಂತೇನಿಲ್ಲ, ಒಂದು ಸಲ ನೀರು ಚೆನ್ನಾಗಿ ಕುದಿ ಬಂದರೆ ಸಾಕು. ನೋಡಿ, ಈ ರೀತಿ ಒಂದು ಸಲ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನೀಗ ನಾನು ಸ್ಟ್ರೈನರಿಗೆ ತೆಗಿತಾ ಇದ್ದೇನೆ. ಜಾಸ್ತಿ ಇದನ್ನು ಬೇಯಿಸಿಕೊಳ್ಬೇಕಂತೇನಿಲ್ಲ. ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಕಡಾಯಿ ಬಿಸಿ ಆಗಲಿಟ್ಟು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಹಾಗೆ ಒಂದು ತುಂಡು ಶುಂಠಿಯನ್ನು ಹಾಕಿದ್ದೇನೆ, ಅರ್ಧ ಇಂಚಿನಷ್ಟು. ಹಾಗೆ 6 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ. ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು, ನಾನಿಲ್ಲಿ 4 ಕಾಯಿ ಮೆಣಸು ಹಾಕಿದ್ದೇನೆ. ಈ ಕಾಯಿ ಮೆಣಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಮೆಣಸು ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕಟ್ ಮಾಡಿದ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಕೂಡ ಹಾಗೆ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಈರುಳ್ಳಿ ಇಷ್ಟು ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕಟ್ ಮಾಡಿದ 2 ಟೊಮೆಟೊ ಹಾಕ್ತಾ ಇದ್ದೇನೆ. ಈಗ ಇದರ ಜೊತೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೇನೆ. ಈ ಟೊಮೆಟೊ ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ, ಸ್ವಲ್ಪ ನೀರು ಬಿಟ್ಟು ಸ್ವಲ್ಪ ಮೆದು ಆದರೆ ಸಾಕು. ಈಗ ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಅಂದರೆ ಧನಿಯಾ ಪುಡಿ ಹಾಕಿದ್ದೇನೆ. ಹಾಗೆಯೇ 1/4 ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕಿದ್ದೇನೆ. ಇದು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಪುಡಿ. ಈಗ ಟೊಮೆಟೊ ಸ್ವಲ್ಪ ಮೆದು ಆದರೆ ಸಾಕು. ನೋಡಿ, ಈ ರೀತಿ ಆಗ್ತಾ ಬರುವಾಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಇದು ಪೂರ್ತಿ ತಣ್ಣಗಾಗಲಿ. ಬೇಯಿಸಿಟ್ಟ ಪಾಲಕ್ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಈಗ ಫ್ರೈ ಮಾಡಿಟ್ಟ ಈ ಮಸಾಲೆಯನ್ನು ಕೂಡ ಇದರ ಜೊತೆನೇ ಹಾಕಿಕೊಳ್ಬೇಕು. ಇದನ್ನು ಗ್ರೈಂಡ್ ಮಾಡುವಾಗ ನೀರು ಹಾಕಬೇಕಾಗಿಲ್ಲ. ಪಾಲಕ್ ಸೊಪ್ಪಲ್ಲಿ ನೀರು ಇರ್ತದೆ, ಅದೇ ಸಾಕಾಗ್ತದೆ. ಬೇಕಿದ್ರೆ ಮಾತ್ರ ನೋಡಿಕೊಂಡು ನೀರನ್ನು ಹಾಕಿಕೊಳ್ಳಿ. ಈಗ ನೋಡಿ, ಈ ರೀತಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಕಡಾಯಿ ಬಿಸಿ ಆಗಲಿಟ್ಟು 3 ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪನೂ ಹಾಕ್ಬೋದು ಅಥವಾ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ತುಪ್ಪ ಮತ್ತು ಕುಕ್ಕಿಂಗ್ ಆಯಿಲ್ ಎರಡನ್ನು ಮಿಕ್ಸ್ ಮಾಡಿ ಹಾಕ್ಬೋದು. ತುಪ್ಪ ಒಂದು ಸಲ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ ಅರ್ಧ ಚಮಚ ಸಾಸಿವೆ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಗಾಗಿ 1 ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ. ಸ್ವಲ್ಪ ಕರಿಬೇವು, 1/4 ಚಮಚಗಿಂತ ಸ್ವಲ್ಪ ಕಡಿಮೆ ಇಂಗು ಪುಡಿ, ಹಾಗೆಯೇ 2 ಒಣಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಗ್ಯಾಸ್ ಫುಲ್ಲು ಸ್ಲೋವಲ್ಲಿದೆ. ಆ ನಂತರ ಇದನ್ನೆಲ್ಲ ಹಾಕಿಕೊಳ್ಬೇಕು. ಈಗ
ಗ್ರೈಂಡ್ ಮಾಡಿಟ್ಟ ಪಾಲಕ್ ಪೇಸ್ಟ್ ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ನೀರನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ನೀರು ಮತ್ತೆ ನೋಡಿಕೊಂಡು ಬೇಕಿದ್ದರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿಕೊಳ್ಬೋದು. ಈಗ ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಯಿಸಿಟ್ಟ ಹೆಸರುಬೇಳೆ ಮತ್ತು ಬಾಸ್ಮತಿ ರೈಸನ್ನು ಸೇರಿಸಿಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಅಂಟಂಟು ಇದೆ. ಇದು ಈಗ ನಾವು ಮಿಕ್ಸ್ ಮಾಡ್ತಾ ಬರುವಾಗ ಇದು ಬಿಟ್ಟು ಕೊಡ್ತದೆ. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮ್ಗೆ ಏನಾದರೂ ಇದು ಅಂಟಂಟಾಗ್ತದೆ, ಈ ರೀತಿ ಬೇಡ ಅಂತ ಅನಿಸಿದರೆ ಹೆಸರುಬೇಳೆ ಮತ್ತು ಬಾಸ್ಮತಿ ರೈಸು ಬೇರೆ ಬೇರೆಯಾಗಿ ಇದನ್ನು ಬೇಯಿಸಿಕೊಳ್ಬೋದು. ಇದು ತುಂಬ ದಪ್ಪ ಇದೆ ಅನ್ನಿಸ್ತಾ ಉಂಟು, ಹಾಗಾಗಿ ಇದಕ್ಕೆ 1 ಕಪ್ಪು ಬಿಸಿ ನೀರನ್ನು ಸೇರಿಸ್ತಾ ಇದ್ದೇನೆ. ಬಿಸಿ ನೀರು ಹಾಕಿದರೆ ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗ್ತಾ ಆಗ್ತಾ ಆ ಅಂಟಂಟೇನಿದೆ ಅದೆಲ್ಲ ಬಿಟ್ಟುಕೊಂಡಿದೆ. ನೋಡಿ, ನಾನಿದನ್ನು ತಿಂಗಳಿಗೆ ಒಂದು ಸಲ ಮಾಡ್ತಾ ಇರ್ತೇನೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿ ಆಗ್ತದೆ. ಇದು ತುಂಬ ಗಟ್ಟಿ ಆಗಬಾರ್ದು. ನೋಡಿ, ಈ ರೀತಿ ಸ್ವಲ್ಪ ನೀರಾಗಿ ಇರಬೇಕು. ತುಂಬ ಗಟ್ಟಿ ಅನಿಸಿದರೆ ಅದೇ ಬಿಸಿ ನೀರನ್ನು ಸ್ವಲ್ಪ ಹಾಕಿಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದೊಂದು ಚೆನ್ನಾಗಿ ಕುದಿ ಬರುವ ತನಕ ಗ್ಯಾಸ್ ಸ್ಲೋ ಇಟ್ಟು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ನೋಡಿ, ಈ ರೀತಿ ಕುದೀತಾ ಬರುವಾಗ ಗ್ಯಾಸನ್ನು ಆಫ್ ಮಾಡಿ. ತುಂಬ ಗಟ್ಟಿಯಾಗಲಿಕ್ಕೆ ಬಿಡೋದು ಬೇಡ. ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಆಗಲೇ ತುಂಬ ರುಚಿ. ಸ್ವಲ್ಪ ತಣ್ಣಗಾದರೆ ಇದು ಸ್ವಲ್ಪ ಗಟ್ಟಿ ಆಗ್ತದೆ ಹೆಸರುಬೇಳೆ ಹಾಕಿದ ಕಾರಣ. ಆವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟು ನೀರು ಚೆನ್ನಾಗಿ ಕುದಿ ಬಂದ ನಂತರ ಉಳಿದ ಪಾಲಕ್ ಕಿಚಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಿಸಿದರೆ ಆವಾಗಲೇ ಮಾಡಿದ ಹಾಗೆ ಫ್ರೆಶ್ ಆಗಿ ತಿನ್ನಲಿಕ್ಕೆ ತುಂಬಾ ರುಚಿ ಆಗ್ತದೆ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.